ಬಂಧುಗಳೇ, ಇವತ್ತು ನಾವು ಗೋಲ್ಡ್ ರೇಟ್ ಅನ್ನು ತಿಳಿದುಕೊಳ್ಳೋಣ. ಆಕ್ಚುಲಿ ತುಂಬಾ ಜನ ಶಾಪ್ಗೆ ಹೋಗ್ಬಿಟ್ಟು ಜ್ಯುವೆಲರಿ ಶಾಪ್ ಅಲ್ಲಿ ಗೋಲ್ಡ್ ಅನ್ನು ತೆಗೆದುಕೊಳ್ಳೋಕೆ ಆಕ್ಚುಲಿ ರೇಟ್ ಅನ್ನು ನೋಡೋಕೆ ಬಂದಿರ್ತಾರೆ. ಇನ್ನು ಕೆಲವು ಜನ ಹೂಡಿಕೆ ಮಾಡಿದ್ವಿ, ಏನಾಗಿದೆ, ಜಾಸ್ತಿ ಆಗಿದೆ ರೇಟು, ಕಡಿಮೆ ಆಗಿದೆಯಾ ಅಂತ ಕೆಲವು ಜನ ನೋಡೋಕೆ ಬಂದಿರ್ತೀರಾ. ಇನ್ನು ಕೆಲವರು ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡಿದ್ವಿ, ಆಕ್ಚುಲಿ ಏನಾಗಿರ್ಬೋದು ಅಂತ ನೋಡೋಕ್ಕೂ ಕೂಡ ಬಂದಿರ್ತಾರ. ಎಸ್, ಎಲ್ಲರೂ ಕೂಡ ಇವತ್ತಿನ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ನೋಡಿ, ನಮ್ಮ ಚಾನಲ್ ಅಲ್ಲಿ ಗೋಲ್ಡ್ಗೆ ಸಂಬಂಧಪಟ್ಟಂತ ಅದ್ಭುತವಾದ ವಿಷಯಗಳನ್ನ ಆಕ್ಚುಲಿ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಹಾಗೆ ಒಂದು ಲೈಕನ್ನು ಕೊಟ್ಕೊಬಿಡಿ. ಬನ್ನಿ, ಇವತ್ತು ನಾವು ಗೋಲ್ಡ್ ರೇಟ್ ಏನಿದೆ, 24 ಕ್ಯಾರೆಟ್ ಆಗಿರಬಹುದು, 18 ಕ್ಯಾರೆಟ್ ಆಗಿರಬಹುದು, 22 ಕ್ಯಾರೆಟ್ ಆಗಿರಬಹುದು, ಈ ಒಂದು ಗೋಲ್ಡ್ ರೇಟ್ಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ನೋಡಿ, ಗೋಲ್ಡು ಮತ್ತು ಬೆಳ್ಳಿ ಇವೆರಡೂ ಕೂಡ ಅಕ್ಕ ತಂಗಿ ಅಂತ ಹೇಳ್ತಾರೆ. ಎಸ್, ಮೊದಲಿಗೆ ಬೆಳ್ಳಿ ರೇಟನ್ನು ತಿಳ್ಕೊಬೋಣ. ಬೆಳ್ಳಿಯ ರೇಟು ಆ್ಯಕ್ಚುಲಿ ಇವತ್ತು 1 kgಗೆ ಬೆಳ್ಳಿ ಅಂದರೆ ಸಿಲ್ವರ್ ಇರ್ತಕ್ಕಂಥದ್ದು 2,65,000 ಇರತಕ್ಕಂಥದ್ದು. ಅಂದರೆ 1 ಗ್ರಾಮ್ಗೆ 265 ರೂಪಾಯಿ ಇವತ್ತಿರ್ತಕ್ಕಂಥದ್ದು ಬೆಳ್ಳಿಯ ರೇಟು. ಆ್ಯಕ್ಚುಲಿ ಈ ಬೆಳ್ಳಿ ನೀವು ನೋಡಿರ್ಬೋದು, ನಿನ್ನೆ ಮೊನ್ನೆ ಅವತ್ತೆಲ್ಲ ನೋಡಿದಾಗ ಆ್ಯಕ್ಚುಲಿ ಬೆಳ್ಳಿಯ ರೇಟು 2,75,000 ಇತ್ತು. ಆದರೆ ಇವತ್ತು 10,000 ಕಡಿಮೆ ಆಗಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಾಣ್ತಾ ಇದೆ ಬೆಳ್ಳಿಯ ರೇಟಲ್ಲಿ. ಹಾಗೆ ಚಿನ್ನದ ರೇಟು ಏನಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ. ಆ್ಯಕ್ಚುಲಿ ನೋಡಿ, ಚಿನ್ನ ಎಸ್, ಗೋಲ್ಡ್ 24 ಕ್ಯಾರೆಟ್ ಗೋಲ್ಡ್ ರೇಟ್ ಇವತ್ತು ಇರ್ತಕ್ಕಂಥದ್ದು 15,529 ರೂಪಾಯಿ ಇರ್ತಕ್ಕಂಥದ್ದು. ಇದು 24 ಕ್ಯಾರೆಟ್ದು. ಇನ್ನು 22 ಕ್ಯಾರೆಟ್ ನೋಡ್ಕೊಬರೋಣ. ಆ್ಯಕ್ಚುಲಿ 22 ಕ್ಯಾರೆಟ್ ನೋಡಿ 14,235 ರೂಪಾಯಿ ಇರತಕ್ಕಂಥದ್ದು ಇವತ್ತು, ಆಯಿತಾ. ಇನ್ನು 18 ಕ್ಯಾರೆಟು 11,645 ರೂಪಾಯಿ ಇರ್ತಕ್ಕಂಥದ್ದು. ಎಸ್, ಇದು 24 ಕ್ಯಾರೆಟು 15,000 ಮೇಲೆ ದಾಟಿದೆ. 22 ಕ್ಯಾರೆಟು ಕೂಡ 14,000 ಮೇಲೆ ದಾಟಿದೆ. ಇಲ್ಲಿ 18 ಕ್ಯಾರೆಟು ಕೂಡ 11,000 ಮೇಲೆ ಇದೆ. 22 ಕ್ಯಾರೆಟ್ ಆ್ಯಕ್ಚುಲಿ ನೀವು ನೋಡಿರ್ಬೋದು, ಒಂದು ವಾರದ ಹಿಂದೆ 13,000 ಚಿಲ್ಲರೆ ಇತ್ತು, ಇವತ್ತು 14,000 ಚಿಲ್ಲರೆ ಆಗಿದೆ. ಎಸ್, 22 ಕ್ಯಾರೆಟ್ ಚಿನ್ನ ಸದ್ಯಕ್ಕೆ ಬೆಳೀತಾನೆ ಇದೆ. ಎಸ್, ತಗೊಂಡಂಥವ್ರಿಗೆ ನಿಜವಾಗ್ಲೂ ಒಳ್ಳೆ ಸುಗ್ಗಿಯ ಕಾಲ ಅಂತ ಹೇಳ್ಬೋದು. ತಗೋಬೇಕಾಗಿರೋರು ನಿಜವಾಗ್ಲೂ ಯೋಚನೆ ಮಾಡಿ ಮುಂದೆ. ಈಗ ಹಲವಾರು ಶಾಪ್ಗಳಲ್ಲಿ ಎಷ್ಟೋ ಜನಕ್ಕೆ ಪರಿಚಯ ಇರ್ತಾರೆ. ಆ ಶಾಪ್ಗಳಲ್ಲಿ ವಿಚಾರಿಸಿ, ತಿಳಿದವರನ್ನು ವಿಚಾರಿಸಿ ಚಿನ್ನದಲ್ಲಿ ಆ್ಯಕ್ಚುಲಿ ಚಿನ್ನವನ್ನು ತೆಗೆದುಕೊಳ್ಳೋದು ಬಹಳ ಸೇಫು ಅಂತ ನಾನು ಹೇಳ್ತೇನೆ. ಎಸ್, ಲಾಂಗ್ ಟರ್ಮಲ್ಲಿ ಚಿನ್ನವನ್ನು ನಾವು ತೆಗೆದುಕೊಳ್ಳೋದಾದರೆ ಸುಮಾರು ವರ್ಷಗಳಿಗೆ ಆ್ಯಕ್ಚುಲಿ ಬೆಳೆಯುತ್ತೆ.